ವಿಶ್ವದೆಲ್ಲೆಡೆ ಇರುವ ಹಿಂದೂಗಳ ಶಕ್ತಿಶಾಲಿ ದೇವರೆಂದರೆ ಶ್ರೀ ಆಂಜನೇಯ ಸ್ವಾಮಿ. ಶ್ರೀ ಆಂಜನೇಯ ಸ್ವಾಮಿಯನ್ನು ಭಕ್ತಿಸಿ ನಮಿಸಿ ನೆನೆಸಿದಾಕ್ಷಣ ಕಣ್ಮುಂದೆ ಬಂದು ಕಾಣುವುದೆಂದರೆ ಆಂಜನಾದ್ರಿ ಬೆಟ್ಟ. ಕೊಪ್ಪಳ ಜಿಲ್ಲೆಯಲ್ಲಿರುವ ಆಂಜನಾದ್ರಿ ಬೆಟ್ಟ ಕಣ್ಣು ಮುಂದೆ ಬರುತ್ತೆ. ಅಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯುವುದಿದೆ. ಅದು 2007ರಲ್ಲಿ ಸ್ಟಾರ್ಟ್ ಆಗಿತ್ತು. ಆ ಕಾರ್ಯಕ್ರಮದ ಬಗ್ಗೆ, ಆ ಒಂದು ಮಹತ್ವದ ಬಗ್ಗೆ ನಿಮಗೆ ವಿವರಿಸ್ತಾ ಇದ್ದೇನೆ. ಅದಕ್ಕೂ ಮುಂಚೆ ದಯವಿಟ್ಟು ಎಲ್ಲರೂ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ, ಬನ್ನಿ ಅದೇನು ಕಾರ್ಯಕ್ರಮ ನಡೆಯುತ್ತೆ ಅನ್ನುವಂಥದ್ದನ್ನು ನಿಮಗೆ ವಿವರಿಸಿ ಹೇಳ್ತಾ ಇದ್ದೀನಿ ನೋಡಿ. ಶ್ರೀರಾಮ ಭಕ್ತ ಹನುಮ ಅಂದಮೇಲೆ ಹನುಮ ಮಾಲೆ ಕೂಡ ಇಲ್ಲಿ ಇರಲೇಬೇಕಲ್ವ. ಆ ಥರವಾಗಿ ಲಕ್ಷಾಂತರ ಜನ ಭಕ್ತಾದಿಗಳು ಇವತ್ತು ಆಂಜನೇಯಾದ್ರಿ ಬೆಟ್ಟದಲ್ಲಿ ಹನುಮ ಮಾಲೆಯನ್ನು ಧರಿಸ್ತಾ ಇದ್ದಾರೆ. 41 ದಿನಗಳ ಕಾಲ ಹನುಮ ಮಾಲೆಯನ್ನು ಧರಿಸುವಂಥ ಈ ಭಕ್ತಾದಿಗಳು 41ನೇ ದಿನದಲ್ಲಿ ಆಂಜನೇಯಾದ್ರಿ ಬೆಟ್ಟದಲ್ಲಿ ಹನುಮ ಜಯಂತಿಯ ದಿನ ಬಂದು ಹನುಮ ಮಾಲಾ ವಿಸರ್ಜನಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಕೂಡ ಬೆಂಬಲವನ್ನು ಕೊಟ್ಟಿದೆ. ಇದಕ್ಕೂ ಮುಂಚೆ ಅಲ್ಲಿರುವಂಥ ಟ್ರಸ್ಟ್ ಕೂಡ ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇತ್ತು. 2007ರಲ್ಲಿ ಪ್ರಾರಂಭವಾದಂಥ ಈ ಹನುಮ ಮಾಲಾ ವಿಸರ್ಜನಾ ಕಾರ್ಯಕ್ರಮ ಪ್ರಾರಂಭದಲ್ಲಿ 7 ಜನ ಇದ್ದರು. 2008ರಲ್ಲಿ 13 ಜನ ಆದರು. ಈಗ ಈ 2025ರ ವರ್ಷವನ್ನು ನೋಡಿದರೆ ಸುಮಾರು 1 ಲಕ್ಷಕ್ಕೂ ಅಧಿಕ ಜನ ಈ ಹನುಮ ಮಾಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ಹನುಮ ಮಾಲೆಯನ್ನು ಧರ್ತಾರೆ ಅಂತಲೇ ಹೇಳ್ಬೋದು. ಈ ಅಯ್ಯಪ್ಪ ಸ್ವಾಮಿ ಭಕ್ತರು ಅಯ್ಯಪ್ಪ ಸ್ವಾಮಿ ಮಾಲಾಧಾರಣೆಯನ್ನು ಯಾವ ರೀತಿ ಮಾಡ್ತಾರೋ ಅದೇ ರೀತಿಯಾಗಿ ಹನುಮ ಭಕ್ತರು ಕೂಡ ಹನುಮ ಮಾಲಾಧಾರಣೆಯನ್ನು ಮಾಡ್ತಾರೆ. ರುದ್ರಾಕ್ಷಿ ಮಣಿಗಳಿಗೆ ಹನುಮಂತನ ಭಾವಚಿತ್ರವಿರೋ ಡಾಲರ್ ಹಾಕ್ತಾರೆ. ಅದೇ ರೀತಿಯಾಗಿ ಇರುಮುಡಿಯನ್ನು ಕೂಡ ಈ ಅಯ್ಯಪ್ಪ ಸ್ವಾಮಿ ಮಾಲೆಯಲ್ಲಿ ಯಾವ ಥರ ಕಟ್ತಾರೋ ಆ ರೀತಿ ಕಟ್ತಾರೆ. ಅಯ್ಯಪ್ಪ ಸ್ವಾಮಿ ಇರುಮಡಿಗೆ ತುಪ್ಪದ ಅಭಿಷೇಕವಾದರೆ ಹನುಮ ಮಾಲೆ ಇರುಮಡಿಯಲ್ಲಿ ಅವಲಕ್ಕಿ, ಕಲ್ಲು ಸಕ್ಕರೆ, ದ್ರಾಕ್ಷಿ, ಗೋಡಂಬಿ, ಸಿಂಧೂರ ಹಾಕಿ ಇರುಮಡಿಯನ್ನು ಕಟ್ತಾರೆ ಅಂತಲೇ ಹೇಳ್ಬೋದು. ಗಂಗಾವತಿಯಿಂದ ಸ್ಟಾರ್ಟ್ ಆಗುವ ಶೋಭಾಯಾತ್ರೆಯಿಂದ ಹಿಡಿದು ಹನುಮಾಲ ವಿಸರ್ಜನಾ ಕಾರ್ಯಕ್ರಮವು ಮುಗಿಯುವವರೆಗೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಹಾಗೂ ಅಲ್ಲಿ ಬೇಕಾಗಿರುವ ಅಗತ್ಯ ಕ್ರಮಗಳ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಶ್ರೀ ಶಿವರಾಜ್ ತಂಗಡಿಯವರು ಸಕಲ ಇಲಾಖೆಗಳ ಅಧಿಕಾರಿಗಳ ಸಭೆಯನ್ನು ಕರೆದು ಪೂರ್ವಭಾವಿ ಸಭೆಯನ್ನು ಮಾಡಿ ಅಲ್ಲಿ ಚರ್ಚಿಸಿ ಯಾವ ಯಾವ ಕಾರ್ಯಕ್ರಮಗಳು ಇರುತ್ತೆ, ಯಾವ ಯಾವ ವ್ಯವಸ್ಥೆಗಳನ್ನು ಮಾಡಬೇಕು, ಯಾವ ಯಾವ ಇಲಾಖೆಗಳು ಯಾವ ಯಾವ ಜವಾಬ್ದಾರಿಯನ್ನು ಹೊರಬೇಕು ಎನ್ನುವಂಥ ಹಲವಾರು ಸಮಿತಿಗಳನ್ನು ರಚಿಸಿ ಅವರವರಿಗೆ ಸೂಕ್ತ ಕಾರ್ಯನಿರ್ವಹಣೆಗಳನ್ನು ವಹಿಸಿದ್ರು, ಜವಾಬ್ದಾರಿಗಳನ್ನು ನೀಡಿದರು ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ. ಅದೇ ರೀತಿಯಾಗಿ ಈ ಲಕ್ಷಾಂತರ ಜನ ಭಕ್ತಾದಿಗಳಿಗೆ ಸಿಗಬೇಕಾದಂಥ ಸವಲತ್ತುಗಳನ್ನು ಯಾವುದೇ ತೊಂದರೆಗಳಿಲ್ಲದೆ ಮಾಡಬೇಕು ಎನ್ನುವಂಥ ಸೂಚನೆಯನ್ನು ಕೂಡ ಅಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ಟಿದ್ದಾರೆ. ಹಾಗೂ ಮಾನ್ಯ ಸ್ಥಳೀಯ ಶಾಸಕರು, ಜಿಲ್ಲಾಧಿಕಾರಿಗಳು ಸಮೇತ ಈ ಸಭೆಯಲ್ಲಿ ಭಾಗವಹಿಸಿ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿ ಯಾವುದೇ ಗೊಂದಲಗಳು ತೆಗೆದುಕೊಳ್ಳದೆ ಇಲ್ಲಿರುವಂಥ ಎಲ್ಲ ಸಮಿತಿಗಳನ್ನು ಸೂಕ್ತವಾಗಿ ನಿರ್ವಹಿಸಲಿಕ್ಕೆ ಸಲಹೆ ಸೂಚನೆಗಳನ್ನು ಕೊಟ್ಟರು ಅಂತಲೇ ಹೇಳ್ಬೋದು. ಅದರಲ್ಲಿ ಮೂಲಭೂತ ಸೌಕರ್ಯಗಳ ಸಮಿತಿಯನ್ನು ಮಾಡಿದ್ದಾರೆ, ಆಹಾರ ಸಮಿತಿಯನ್ನು ಮಾಡಿದ್ದಾರೆ, ಆರೋಗ್ಯ ಸಮಿತಿಯನ್ನು ಮಾಡಿದ್ದಾರೆ, ರಸ್ತೆ ನಿರ್ವಹಣಾ ಸಮಿತಿಯನ್ನು ಮಾಡಿದ್ದಾರೆ, ಸ್ವಚ್ಛ ನಿರ್ವಹಣಾ ಸಮಿತಿಯನ್ನು ಮಾಡಿದ್ದಾರೆ, ವಿದ್ಯುತ್ ಸಮಿತಿಯನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಅಗತ್ಯಕ್ಕೆ ತಕ್ಕಂಗೆ ಸಮಿತಿಗಳನ್ನು ರಚಿಸಿಕೊಂಡು ಪ್ರತ್ಯೇಕ ತಂಡಗಳನ್ನು ರಚಿಸಿ ಅಲ್ಲಲ್ಲಿ ಬಂದೋಬಸ್ತ್ಗಳನ್ನು ಮಾಡಲಿಕ್ಕೆ ಯಾವುದೇ ತೊಂದರೆಗಳಿಲ್ಲದೆ ಅಲ್ಲಲ್ಲಿ ವಿಡಿಯೋ ಕವರೇಜ್ಗಳನ್ನು ಮಾಡ್ತಾ, ಅಲ್ಲಲ್ಲಿ ಪಾರ್ಕಿಂಗ್ಗಳ ನಿರ್ವಹಣೆಯನ್ನು ಮಾಡ್ತಾ, ಅಲ್ಲಲ್ಲಿ ಈ ಬೆಟ್ಟ ಹತ್ತುವಾಗ ಇಳುವಾಗ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ, ಗ್ಲುಕೋಸ್ ವ್ಯವಸ್ಥೆ ಆಗಲಿ ಕಡಿಮೆ ಆಗದಂತೆ ಮಾಡಲಿಕ್ಕೆ ಸೂಚನೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಡಿಸೆಂಬರ್ 2 ಮತ್ತು 3ರಂದು ಆಂಜನಾದ್ರಿ ಬೆಟ್ಟದಲ್ಲಿ ನಡೆಯುವ ಈ ಹನುಮಮಾಲಾ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಸಮಿತಿಯ ಪ್ರತಿಯೊಬ್ಬ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಸ್ಥಳದಲ್ಲಿದ್ದು ಕಾರ್ಯನಿರ್ವಹಿಸಬೇಕು. ಅಗತ್ಯ ವ್ಯವಸ್ಥೆಯನ್ನು ಮಾಡಬೇಕು. ಎಲ್ಲಲ್ಲಿ CCTV ವ್ಯವಸ್ಥೆಗಳನ್ನು ಮಾಡಬೇಕು. ಭಕ್ತರ ಬಂದೋಬಸ್ತ್ಗಾಗಿ ಪೊಲೀಸ್ ವ್ಯವಸ್ಥೆಯನ್ನು ಮಾಡಬೇಕು. ಪ್ರಮುಖ ವೃತ್ತಗಳಲ್ಲಿ ವಿಡಿಯೋಗ್ರಾಫಿ ವ್ಯವಸ್ಥೆಯನ್ನು ಮಾಡಿ ಜನರ ಚಲನವಲನದ ಮೇಲೆ ನಿಗಾವನ್ನು ವಹಿಸಬೇಕು ಅನ್ನುವಂಥ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಈ ಮಾನ್ಯ ಉಸ್ತುವಾರಿ ಸಚಿವರು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಸಾಕಷ್ಟು ಬೆಳಕಿನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ವಿದ್ಯುತ್ ಸಂಪರ್ಕಗಳನ್ನು ಕಲ್ಪಿಸಿ ಯಾವುದೇ ಅಜಾಗೃತಿಗಳು, ಯಾವುದೇ ಅವ್ಯವಸ್ಥೆಗಳು, ಯಾವುದೇ ಅನಾಹುತಗಳು ಜರುಗಂತೆ ಕ್ರಮ ವಹಿಸಲಿಕ್ಕೆ ಜೆಸ್ಕಾಂ ಹಾಗೂ ಅಗ್ನಿಶಾಮಕ ದಳದವರಿಗೂ ಸೂಚನೆಯನ್ನು ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ. ಹನುಮಾಲಾ ವಿಸರ್ಜನಾ ಕಾರ್ಯಕ್ರಮ ಹನುಮಾಲಾ ಭಕ್ತಾದಿಗಳು ಅಲ್ಲಲ್ಲಿ ತಂಗಲಿಕ್ಕೆ ಟೆಂಟ್ಗಳನ್ನು, ಪೆಂಡಾಲ್ಗಳ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸೂಚನೆ ನೀಡಿದ್ದಾರೆ. ಅದೇ ರೀತಿಯಾಗಿ ಶೌಚಾಲಯಗಳು, ಭಕ್ತಾದಿಗಳಿಗೆ ಹನುಮಾಲಾ ಅವರಿಗೆ ಪ್ರತ್ಯೇಕವಾದ ಸ್ನಾನಗೃಹಗಳನ್ನು, ಅವರಿಗೆ ಪ್ರತ್ಯೇಕ ಡ್ರೆಸ್ ಚೇಂಜ್ ಮಾಡುವ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೂ ಕೂಡ ಸೂಚನೆಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು.
ವೀಕ್ಷಕರೇ, ಪ್ರತಿಯೊಂದು ಧರ್ಮದಲ್ಲೂ ಧಾರ್ಮಿಕ ಆಚರಣೆಗಳಿರುತ್ತವೆ. ಆ ಧಾರ್ಮಿಕ ಆಚರಣೆಗಳಿಂದ ಮನುಷ್ಯನ ಆಧ್ಯಾತ್ಮಿಕ ಶಕ್ತಿ ಜಾಗೃತವಾಗಿ ಶಾಂತಿ ಸಿಗುತ್ತದೆ. ಒತ್ತಡಗಳನ್ನು ಕಡಿಮೆ ಮಾಡಿ ಮಾನವನ ಉತ್ತಮ ಮಾನಸಿಕ, ದೈಹಿಕ, ಬೌದ್ಧಿಕ ಆರೋಗ್ಯ ವೃದ್ಧಿಗೊಂಡು ತನುಮನ ಶುದ್ಧತೆಗೆ ಸಹಾಯಕವಾಗಿರುತ್ತದೆ ಅನ್ನುವಂಥ ಭಾವನೆ ಇದೆ. 3 ದಿನಗಳಿಂದ ಹಿಡಿದು 48 ದಿನಗಳವರೆಗೆ ಈ ಹನುಮಾಲೆ ಧರಿಸುವಂಥ ಕಾರ್ಯಕ್ರಮ ಇರುತ್ತೆ. 17/10/2025 ಈ ಮೊದಲ ಕಾರ್ಯಕ್ರಮ ಸ್ಟಾರ್ಟ್ ಆಗಿ ಈ ಡಿಸೆಂಬರ್ 2-3 ಇದು ಕೊನೆಗೊಳ್ಳುತ್ತೆ ಹನುಮಾಲೆ ವಿಸರ್ಜನೆಯ ಮೂಲಕ ಅನ್ನುವಂಥ ಈ ಪ್ರಕಟಣೆಯನ್ನು ಕೂಡ ಶ್ರೀ ಆಂಜನೇಯಾದ್ರಿ ಬೆಟ್ಟದ ಶ್ರೀ ಹನುಮ ಜನ್ಮಭೂಮಿ ವಿಕಾಸ್ ಟ್ರಸ್ಟ್ ವತಿಯಿಂದನೂ ಪ್ರಕಟಣೆಯನ್ನು ಹೊರಡಿಸಲಾಗಿದೆ ಭಕ್ತಾದಿಗಳಿಗೋಸ್ಕರ. ಇಲ್ಲಿರುವಂಥ ಶ್ರೀ ವಿದ್ಯಾದಾಸ್ ಬಾಬಾ ರವರು ಆಂಜನೇಯಾದ್ರಿ ಬೆಟ್ಟದ ಪ್ರಧಾನ ಅರ್ಚಕರು. ತಾವು ಕೂಡ ಪ್ರತಿ ವರ್ಷದಂತೆ ಇವರು ಇದರಲ್ಲಿ ಪ್ರಧಾನ ಅರ್ಚಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಆಂಜನೇಯಾದ್ರಿ ಸ್ವಾಮಿಯ ಭಕ್ತಿಯ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸಲಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ಇದೆ. ಅದೇ ರೀತಿಯಾಗಿ ಸರ್ಕಾರ ಕೂಡ ತಮ್ಮ ಜೊತೆಯಲ್ಲಿರುವಂಥ ಅರ್ಚಕರ ಜೊತೆಯಲ್ಲಿ ಹಲವು ಕಡೆ ಹೋಮ ಹವನಗಳನ್ನು, 100 ಧಾರ್ಮಿಕ ಕಾರ್ಯಕ್ರಮಗಳನ್ನು ಜರುಗಿಸುವ ಮೂಲಕ ಈ ಹನುಮ ಭಕ್ತಾದಿಗಳ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಸಹಕರಿಸಿ ಅವರಿಗೆ ಒಂದು ರಕ್ಷಣೆಯನ್ನು ನೀಡುವಂಥ, ಅವರಿಗೆ ಧಾರ್ಮಿಕ ಭಾವನೆಯ ಬೆಂಬಲವನ್ನು ನೀಡುವಂಥ ಒಂದು ಕಾರ್ಯ ನಡೆಯಲಿದೆ ಅಂತಲೇ ಹೇಳ್ಬೋದು. ಭಕ್ತರು 3 ದಿನ, 5 ದಿನ, 9 ದಿನ, 11 ದಿನ, 21 ದಿನ, 31 ದಿನ, 41 ದಿನ ಹೀಗೆ ತಮಗೆ ಭಕ್ತಿ ಅನುಸಾರ ಅಷ್ಟು ದಿನಗಳ ಕಾಲ ಮಾಲೆಗಳನ್ನು ಹಾಕಿಕೊಂಡು ದಿನಾನು ಬೆಳಗ್ಗೆ ತಣ್ಣೀರ ಸ್ನಾನಗಳನ್ನು ಮಾಡುತ್ತಾ ನಿತ್ಯ ಹನುಮ ಪೂಜಾದಿ ಕಾರ್ಯಕ್ರಮಗಳನ್ನು, ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ತಾವೇ ಸ್ವತಃ ತಯಾರಿಸಿದ ಅಡುಗೆಗಳನ್ನು ಕೇವಲ ದಿನಕ್ಕೆ 1 ಬಾರಿ ಮಾತ್ರ ಮಾಡುತ್ತಾ ಕಠಿಣ ವ್ರತ ಜಪಗಳನ್ನು ಮಾಡ್ತಾ ಈ ಹನುಮಾಲೆ ವಿಸರ್ಜನೆ ಕಾರ್ಯಕ್ರಮಕ್ಕೆ ತಯಾರಾಗಬೇಕಾಗತ್ತೆ. ಶೋಭಾಯಾತ್ರೆಯಲ್ಲೂ ಕೂಡ ಭಾಗವಹಿಸಿ ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂಥ ಕಾರ್ಯ ನಡೆಯುತ್ತೆ. ಹಾಗಾಗಿ ಈ ಹನುಮಾಲೆ ವಿಸರ್ಜನಾ ಕಾರ್ಯಕ್ರಮವು ಯಾವುದೇ ಅಡೆತಡೆ, ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲ ಭಕ್ತರಿಗೆ ಒಳ್ಳೆಯದಾಗಲಿ, ಎಲ್ಲ ಭಕ್ತರಿಗೆ ಆ ದೇವರು ಆಂಜನೇಯ ಸ್ವಾಮಿ ಒಳ್ಳೆಯದನ್ನು ಮಾಡಲಿ ಅಂತ ನಾವು ಚಾನಲ್ ಕಡೆಯಿಂದ ಆಶೆ ಮಾಡ್ತಾ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ.